ಉದ್ಘಾಟನೆಗಷ್ಟೇ ಸೀಮಿತವಾದಂತಹ ಸಾರ್ವಜನಿಕ ಹೈಟೆಕ್ ಆಸ್ಪತ್ರೆ ಏನು ಉದ್ಘಾಟನೆಗೆ ಮಾತ್ರ ಸೀಮಿತ ಆಗಿರುತ್ತಾ ಸಾರ್ವಜನಿಕರಿಗೆ ಉಪಯೋಗ ಆಗ್ತಾ ಇಲ್ಲ. ಉದ್ಘಾಟನೆಗಷ್ಟೇ ಈಗ ಸಾರ್ವಜನಿಕ ಹೈಟೆಕ್ ಆಸ್ಪತ್ರೆ ಸೀಮಿತವಾಗಿದೆ. ಹೈಟೆಕ್ ಆಸ್ಪತ್ರೆಯನ್ನ ಉಪಯೋಗಿಸದೆ ಅಧಿಕಾರಿಗಳು ಬೇಗ ಜಡಿದಿದ್ದಾರೆ. ಹಾವೇರಿ ಜಿಲ್ಲೆಯ ಶಿಂಗಾವಿಯಲ್ಲಿ ಈಗ ನಿರ್ಮಿಸಿರುವಂತಹ ಹೈಟೆಕ್ ಆಸ್ಪತ್ರೆ ಇದು ಉದ್ಘಾಟನೆ ಕೂಡ ಆಗಿದೆ. ಹೈಟೆಕ್ ಆಸ್ಪತ್ರೆ ಆಗಿದೆ ಅಂತ ಸಾರ್ವಜನಿಕರು ಖುಷಿಯನ್ನ ಪಟ್ಟಿದ್ರು. ಇನ್ಮೇಲೆ ಅದು ನಮಗೆ ಒಂದು ಸರಿಯಾದಂತಹ ಚಿಕಿತ್ಸೆ ಸಿಗುತ್ತೆ ಅಂತ ಖುಷಿ ಪಟ್ಟಿದ್ರು. ಉದ್ಘಾಟನೆ ಆದಾಗನಿಂದ ಹೈಟೆಕ್ ಆಸ್ಪತ್ರೆ ಓಪನ್ನೇ ಆಗಿಲ್ಲ. ಇನ್ನು ಹಳೆ ಶಿಥಿಲಗೊಂಡಂತಹ ಕಟ್ಟಡ ಏನಿದೆ ಆ ಕಟ್ಟಡದಲ್ಲಿ ಈಗ ಚಿಕಿತ್ಸೆಯನ್ನ ಸಾರ್ವಜನಿಕರಿಗೆ ನೀಡಲಾಗ್ತಾ ಇದೆ. ಹಳೆ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಸರಿಯಾದಂತಹ ಚಿಕಿತ್ಸೆ ಲಭ್ಯ ಆಗ್ತಾ ಇಲ್ಲ. ಜನರ ಅನುಕೂಲಕ್ಕೆಂದೇ ಬೃಹತ್ ಹೈಟೆಕ್ ಆಸ್ಪತ್ರೆಯನ್ನ ನಿರ್ಮಾಣ ಮಾಡಲಾಗಿದೆ. ಆದರೆ ಅಧಿಕಾರಿಗಳು ಮಾತ್ರ ಹೈಟೆಕ್ ಆಸ್ಪತ್ರೆಯನ್ನ ಉಪಯೋಗಿಸ್ತಾ ಇಲ್ಲ. ಅಂದ್ರೆ ಮತ್ತೇನಕ್ಕೆ ಹೈಟೆಕ್ ಆಸ್ಪತ್ರೆಯನ್ನ ಕಟ್ಟಿದ್ದು ಯಾಕೆ ಅನ್ನೋದೇ ಇಲ್ಲಿ ಸಸ್ಪೆನ್ಸ್ ಆಗಿರುವಂಥದ್ದು. ರಾಜಕೀಯ ಪ್ರತಿಷ್ಠೆ ಕಾರಣನ ಶಿಂಗಾವಿ ಶಾಸಕ ಯಾಸಿರ್ ಪಠಾಣರವರೇ ಏನು ಮಾಡ್ತಾ ಇದ್ದೀರಾ ನೋಡಿ. ಮಾಜಿ ಸಿಎಂ ಸಂಸದ ಬಸವರಾಜ ಬೊಮ್ಮಾಯಿರವರೇ ಎಲ್ಲಿದ್ದೀರಾ? ಈ ಒಂದು ಹೈಟೆಕ್ ಆಸ್ಪತ್ರೆ ಓಪನ್ ಯಾವಾಗ ಆಗುತ್ತೆ, ಬಡವರಿಗೆ ಇಲ್ಲಿ ಯಾವಾಗ ಚಿಕಿತ್ಸೆ ಸಿಗುತ್ತೆ? ನೋಡಿ, ಉದ್ಘಾಟನೆ ಆಗಿದೆ, ಹೆಸರಿಗೆ ಮಾತ್ರ ಉದ್ಘಾಟನೆ ಆಗಿದೆ, ಆದರೆ ಅಲ್ಲಿ ಯಾವುದೇ ಚಿಕಿತ್ಸೆ ಲಭ್ಯ ಆಗ್ತಾ ಇಲ್ಲ. ಅಂದರೆ ಹಳೆಯ ಕಟ್ಟಡದಲ್ಲೇ ಸಾರ್ವಜನಿಕರಿಗೆ ರೋಗಿಗಳಿಗೆ ಚಿಕಿತ್ಸೆನ ನೀಡಲಾಗ್ತಾ ಇದೆ. ಹಾಗಿದ್ರೆ ಈ ಹೈಟೆಕ್ ಆಸ್ಪತ್ರೆಯನ್ನು ಯಾಕೆ ನಿರ್ಮಾಣ ಮಾಡಿದ್ದು? ಬೇಗ ಜಡಿದು ಸುಮ್ಮನೆ ಅಧಿಕಾರಿಗಳಿರುವಂಥದ್ದು. ಇದರಿಂದ ಏನಾದರೂ ರಾಜಕೀಯ ನಡೀತಾ ಇದೆಯಾ? ಇದು ಬಹಳಷ್ಟು ಸಸ್ಪೆನ್ಸನ್ನು ಮೂಡಿಸಿದೆ. ಇನ್ನು ಸ್ಥಳೀಯ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ, ಇನ್ನು ಜನಪ್ರತಿನಿಧಿಗಳು ಏನು ಮಾಡ್ತಾ ಇದ್ದಾರೆ, ಯಾಕಿದು ಹಾಗೆ ಬಿದ್ದಿದೆ? ಉದ್ಘಾಟನೆ ಆಗಿದ್ರೂ ಕೂಡ ಸಾರ್ವಜನಿಕರಿಗೆ ರೋಗಿಗಳಿಗೆ ಇದರಿಂದ ಯಾವುದೇ ಉಪಯೋಗ ಆಗ್ತಾ ಇಲ್ಲ. ಹಳೆ ಶಿಥಿಲಗೊಂಡಿರುವಂತಹ ಕಟ್ಟಡದಲ್ಲೇ ರೋಗಿಗಳಿಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ. ಸರಿಯಾದಂತಹ ಚಿಕಿತ್ಸೆ ಅಲ್ಲಿ ಲಭ್ಯ ಆಗ್ತಾ ಇಲ್ಲ. ಹಾಗಾಗಿ ಒಂದು ಹೈಟೆಕ್ ಆಸ್ಪತ್ರೆಯನ್ನು ನಿರ್ಮಾಣ ಮಾಡಲಾಗಿತ್ತು. ಆದರೂ ಕೂಡ ಈ ಒಂದು ಹೈಟೆಕ್ ಆಸ್ಪತ್ರೆ ಯಾವುದಕ್ಕೂ ಯೂಸ್ ಆಗ್ತಾ ಇಲ್ಲ. ಹಾಗೆ ಬೀಗವನ್ನು ಹಾಕಿರುವಂಥದ್ದು ಇದು ಬಹಳಷ್ಟು ಸಸ್ಪೆನ್ಸ್ ಆಗಿದೆ. ಏನಕ್ಕೆ ಈ ಒಂದು ಆಸ್ಪತ್ರೆಯನ್ನು ಉಪಯೋಗಿಸ್ತಾ ಇಲ್ಲ ಅಧಿಕಾರಿಗಳು ಅನ್ನುವಂಥದ್ದು. ಇನ್ನು ಹಾವೇರಿ ಜಿಲ್ಲೆಯ ಶಿಂಗಾವಿಯಲ್ಲಿ ನಿರ್ಮಿಸಿರುವಂತಹ ಈ ಒಂದು ಹೈಟೆಕ್ ಆಸ್ಪತ್ರೆ ಉದ್ಘಾಟನೆಗಷ್ಟೇ ಸೀಮಿತ ಆಗಿದೆಯಾ? ಹೈಟೆಕ್ ಆಸ್ಪತ್ರೆ ಆಗಿದೆ ಅಷ್ಟೇ, ಆದರೆ ಅದರಿಂದ ಸಾರ್ವಜನಿಕರಿಗೆ ಯಾವುದೇ ರೀತಿಯ ಉಪಯೋಗ ಆಗ್ತಾ ಇಲ್ಲ. ಶಿಥಿಲಗೊಂಡಿರುವಂತಹ ಕಟ್ಟಡದಲ್ಲೇ ರೋಗಿಗಳಿಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ ಹೈಟೆಕ್ ಆಸ್ಪತ್ರೆಗೆ. ಹಾಗೆ ಬೀಗ ಜಡಿದಿದ್ದಾರೆ ಅಧಿಕಾರಿಗಳು. ಇದಕ್ಕೆ ಕಾರಣ ಏನಿರಬಹುದು ಅನ್ನುವಂಥದ್ದು ಸಸ್ಪೆನ್ಸ್ ಆಗಿದೆ. ಯಾವ ಕಾರಣಕ್ಕೆ ಈ ಆಸ್ಪತ್ರೆಗೆ ಬೀಗ ಹಾಕಿದ್ದಾರೆ, ಯಾಕೆ ಈ ಆಸ್ಪತ್ರೆ ಅಂದರೆ ಹಳೆಯ ಆಸ್ಪತ್ರೆಯಿಂದ ಇಲ್ಲಿಗೆ ಯಾಕೆ ಶಿಫ್ಟ್ ಆಗಿಲ್ಲ, ಇಲ್ಲಿ ಯಾಕೆ ರೋಗಿಗಳಿಗೆ ಏನು ಟ್ರೀಟ್ಮೆಂಟನ್ನು ನೀಡ್ತಿಲ್ಲ, ಇದು ಬಹಳಷ್ಟು ಸಸ್ಪೆನ್ಸ್ ಆಗಿದೆ. ಯಾವ ಕಾರಣಕ್ಕೆ ಇರ್ಬೋದು? ಇಲ್ಲಿ ಏನಾದರೂ ರಾಜಕೀಯ ನಡೀತಾ ಇದೆಯಾ ಏನು ಅನ್ನೋಂಥದ್ದು ಪ್ರಶ್ನೆ ಮೂಡ್ತಾ ಇದೆ. ಹೈಟೆಕ್ ಆಸ್ಪತ್ರೆ ಯಾಕೆ ಈ ರೀತಿ ಖಾಲಿ ಇದೆ? ಬೀಗ ಜಡಿದಿದ್ದಾರೆ. ಏನಾದರೂ ತೊಂದರೆ ಇದ್ದರೆ ಅದು ಓಕೆ, ಜನಪ್ರತಿನಿಧಿಗಳಿಗೆ ತಿಳಿಸಿ ಸರಿ ಮಾಡಿಕೊಳ್ಬೇಕು. ಆದರೆ ಇಲ್ಲಿ ಶಿಥಿಲಗೊಂಡಿರುವಂತಹ ಕಟ್ಟಡದಲ್ಲೇ ರೋಗಿಗಳಿಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ. ಉದ್ಘಾಟನೆಗಷ್ಟೇ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಿದ್ರ, ಹೆಸರಿಗೆ ಮಾತ್ರ ನಿರ್ಮಾಣ ಮಾಡಿದ್ರ, ಏನು ಮಾಡ್ತಿದ್ದಾರೆ ಅಲ್ಲಿನ ಜನಪ್ರತಿನಿಧಿಗಳು? ಈ ಬಗ್ಗೆ ಸಾರ್ವಜನಿಕರು ಪ್ರಶ್ನೆ ಮಾಡಿದ್ರು ಕೂಡ ಯಾವುದೇ ರೀತಿಯ ಉತ್ತರ ಬರ್ತಾ ಇಲ್ಲ. ಈ ಒಂದು ಹೊಸ ಕಟ್ಟಡದಲ್ಲಿ ಬೀಗವನ್ನು ಜಡಿದು ಹಳೆಯ ಕಟ್ಟಡದಲ್ಲಿ ರೋಗಿಗಳಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಶಿಂಗಾವಿಯಲ್ಲಿ ಈ ಘಟನೆ ನಡೆದಿರುವಂಥದ್ದು. ಅಂದರೆ ಬರೀ ಹೆಸರಿಗಷ್ಟೇ ಉದ್ಘಾಟನೆ ಆಯಿತಾ, ಉದ್ಘಾಟನೆಗಷ್ಟೇ ಈ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಿದ್ರ ಅನ್ನುವಂಥ ಪ್ರಶ್ನೆ ಆಯಿತು. ಇನ್ನು ಹೈಟೆಕ್ ಆಸ್ಪತ್ರೆಯನ್ನು ಉಪಯೋಗಿಸದೆ ಅಧಿಕಾರಿಗಳು ಬೀಗ ಜಡಿದಿದ್ದಾರೆ.